ಹೇಳ್ಕೊಳ್ಳೋಕೆ ಗ್ರಾಮ ಪಂಚಾಯತಿ ಆದರೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನೋದಕ್ಕೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮಾಡೋ ಮೂಲಕವಾಗಿ ಹೇಗೆ ಸಿಬ್ಬಂದಿಗಳು ಕಳ್ಳಾಟ ಆಡ್ತಿದ್ದಾರೆ ಅನ್ನೋದರ ಅನಾವರಣ ಆಗಿದೆ. ಬೇಕಾಬಿಟ್ಟಿ ಬರ್ತಾರಂತೆ, ಮನಸ್ಸಿಗೆ ತೋಚದಾಗ ಕಚೇರಿ ಬೀಗ ತೆಗೆಯೋದಂತೆ, ಇದನ್ನ ಪ್ರಶ್ನೆ ಮಾಡಿದವರಿಗೆ ಧಮಕಿ ಹಾಕೋದು, ಇವರು ಬಂದದ್ದೇ ಸಮಯ ಮಾಡಿದ್ದೇ ಕೆಲಸ ಅನ್ನುವಂತಹ ರೀತಿಯಲ್ಲಿ ವರ್ತನೆ ಮುಂದುವರೆದಿದ್ದು, ಹಾಜರಿ ಪುಸ್ತಕಕ್ಕೆ ಮಾತ್ರ ಸಹಿ ಬೀಳುತ್ತೆ, ಕೆಲಸಕ್ಕೆ ಮಾತ್ರ ಚಕ್ಕರ್ ಹಾಕ್ತಾ ಹೋಗ್ತಾರೆ. ಹುಬ್ಬಳ್ಳಿ ತಾಲೂಕಿನ ಹೆಬಸೂರು ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳ ಕಳ್ಳಾಟದ ವಿಚಾರವನ್ನ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ನಲ್ಲಿ ಬಟಾಬಯಲು ಮಾಡಿದೆ. ಯಾವ ಸಮಯಕ್ಕೆ ಕಚೇರಿ ಓಪನ್ ಆಗುತ್ತೆ ಅನ್ನೋದು ಆ ಗ್ರಾಮಸ್ಥರಿಗೆ ಗೊತ್ತಿಲ್ಲ. ಇನ್ ಕೇಸ್ ಓಪನ್ ಆದರೂ ಕೂಡ ಸಿಬ್ಬಂದಿಗಳು ಯಾವಾಗ ಬರ್ತಾರೆ ಅಂತ ಅಂದರೆ ಗಂಟೆಗಳು ಕಳೀತಾ ಇರುತ್ತೆ ವಿನಃ ಸಿಬ್ಬಂದಿಗಳ ಹಾಜರಾತಿ ಇರಲ್ಲ. ಆದರೆ ಎಂಡ್ ಆಫ್ ದಿ ಡೇ ಬುಕ್ನಲ್ಲಿ ಹಾಜರಾತಿಯಲ್ಲಿ ಮಾತ್ರ ಸಹಿ ಕಾಣಿಸುತ್ತೆ. ಇದು ಗ್ರಾಮ ಪಂಚಾಯಿತಿಯ ಕಳ್ಳಾಟದ ವರದಿ. ಗ್ರಾಮ ಸ್ವರಾಜ್ಯ ಆಗಬೇಕು, ಜನರಿಗೆ ಶೀಘ್ರದಲ್ಲೇ ಸೇವೆಗಳು ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತಿಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಬಲ ತುಂಬ್ತಾ ಇದೆ. ಆದರೆ ಇಲ್ಲಿನ ಸಿಬ್ಬಂದಿಗಳು ನಿರ್ಲಕ್ಷ್ಯ ಧೋರಣೆಯನ್ನು ತೋರ್ತಾ ಇದ್ದಾರೆ. ಈಗ ಹೆಚ್ಚು ಕಮ್ಮಿ ಹಾಫ್ ಅನ್ ಅವರ್ ಅಥವಾ 1 ಅವರ್ ಲೇಟಾಗಿ ಕಚೇರಿಗೆ ಬರ್ಬೋದು. ಆದರೆ ಮಧ್ಯಾಹ್ನ ಆದರೂ ಕೂಡ ಇಲ್ಲಿನ ಗ್ರಾಮ ಪಂಚಾಯತಿ ಸಿಬ್ಬಂದಿ ಬರೋದೇ ಇಲ್ಲ ಮತ್ತು ಅಟೆಂಡೆನ್ಸ್ಗೆ ಕ್ಯಾಮ್ರಾ ಮುಂದೆ ಸೈನ್ ಮಾಡ್ತಾರೆ. ಸೊ ಇಂತಹ ದೃಶ್ಯಗಳು ಕಂಡು ಬರೋದು ಹುಬ್ಬಳ್ಳಿಯ ಒಂದು ತಾಲೂಕಿನ ಹೆಬಸೂರು ಗ್ರಾಮ ಪಂಚಾಯತಿಯಲ್ಲಿ. ಹೆಬಸೂರು ಗ್ರಾಮ ಪಂಚಾಯತಿ ಕಟ್ಟಡ ನೋಡೋಕ್ಕೆ ಭವ್ಯ ಆಗಿದೆ, ಮಾತ್ರ ಒಳಗಡೆ ಯಾವ ರೀತಿಯಾಗಿ ಕಾಮಗಾರಿ ನಡೀತಾ ಇದ್ದಾವೆ ಮತ್ತು ಜನರಿಗೆ ಸೌಲಭ್ಯ ಸಿಗ್ತಾ ಇದ್ದಾವೆ ಅನ್ನೋದನ್ನು ನಿಮಗೆ ಒನ್ ಬೈ ತೋರಿಸ್ತಾ ಹೋಗ್ತೇನೆ. ಮೊದಲಿಗೆ ನಾನೀಗ ಗಣಕಯಂತ್ರ ಕೊಠಡಿಯನ್ನು ನೋಡ್ಬೋದು. ಇಲ್ಲಿ ಜನನ ಮರಣ ಪತ್ರ ಅಥವಾ ಸಂಬಂಧಿಸಿದಂಥ ಯಾವುದೇ ಯೋಜನೆಗಳ ಪ್ರಮುಖ ಒಂದು ಇಲ್ಲಿಂದನೇ ಆರಂಭ ಆಗೋದು. ಸೊ ಈ ಕಂಪ್ಯೂಟರ್ ಆಪ್ರೇಟರ್ಗಳು ಎಲ್ಲೂ ಕೂಡ ನಿಮಗೆ ಕಾಣಸಿಗ್ತಾ ಇಲ್ಲ. ಅಂದರೆ ಈಗ ಸಮಯ ಏನಿಲ್ಲ ಅಂದರೂ 12:30ಯಿಂದ 1 ಗಂಟೆ ಆಗ್ತಾ ಇದೆ. 1 ಗಂಟೆ ಆದರೂ ಕೂಡ ಸಿಬ್ಬಂದಿ ನಾಪತ್ತೆ. ಸೊ ಬರೋದೇ ಮಧ್ಯಾಹ್ನದ ಮೇಲೆ, ಅದು 1 ಅವರ್ 2 ಅವರ್ ಮತ್ತು ಸಂಬಳ ತಗೊಂಡು ಹೋಗುವಂಥ ಪರಿಸ್ಥಿತಿ. ಈ ಒಂದು ವ್ಯವಸ್ಥೆಯನ್ನು ತಾವೇ ಊಟ ಹಾಕ್ಕೊಂಡಿರುವಂಥದ್ದು. ಮತ್ತೊಂದು ಇಲ್ಲಿ ರೆಕಾರ್ಡ್ಸ್ ರೂಮ್ ಇದೆ, ಇಲ್ಲಿ ನೋಡ್ಬೋದು. ಇಲ್ಲಿ ಜನ ಬಂದು ಕಾದ್ಕೊಳ್ತಾ ಇದ್ದಾರೆ, ಆದರೆ ಅವರಿಗೆ ಸೌಲಭ್ಯ ನೀಡಬೇಕಾದಂಥ ಅಧಿಕಾರಿಗಳು ಇಲ್ಲಿ ನಿಮಗೆ ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ನಿನ್ನ ಒಳಗಡೆ ಹೋಗ್ತಾ ಇದ್ದೇನೆ, ಒಳಗಡಿನ ದೃಶ್ಯಗಳನ್ನು ತೋರಿಸ್ತೇನೆ. ಇಷ್ಟು ದೊಡ್ಡ ಆಫೀಸ್ ಕಚೇರಿ ಇದೆ. ಈ ಕಚೇರಿಯಲ್ಲಿ ಒಬ್ಬರು ಅಧಿಕಾರಿಗಳು ನಿಮ್ಗೆ ಸಿಗ್ತಾ ಇಲ್ಲ, ಖಾಲಿ. ಇಲ್ಲಿ ನಾನು ಇಲ್ಲಿನ ಸಮಯವನ್ನು ತೋರಿಸ್ತೇನೆ, ನಾನು ವಾಚ್ದಲ್ಲ. ಅಲ್ಲಿ ನೋಡ್ಬೋದು ಗಡಿಯಾರದ ಸಮಯವನ್ನು ನೀವು ನೋಡಿ, ಸಮಯ ಎಷ್ಟಾಗಿದೆ, ಇಲ್ಲಿ ಯಾರಾದರೂ ಇದ್ದಾರಾ. ಈಗ ನೆಪ ಹೇಳ್ತಾ ಇದ್ದಾರೆ, ಅಲ್ಲಿಗೆ ಹೋಗಿದ್ದೀವಿ, ಇಲ್ಲಿ ಹೋಗಿ ಅದನ್ನು ರೆಕಾರ್ಡ್ಸಲ್ಲಿ ಏನಾದರೂ ಬರೆದಿದ್ದಾರಾ ಅಥವಾ ಲೇಟ್ ಆಗುತ್ತಂತ ಇಲ್ಲಿ ಯಾರಿಗಾದರೂ ಹೇಳಿದಾರಾ. ಅಟ್ಲೀಸ್ಟ್ ಇಲ್ಲಿ ಯಾರಾದರೂ ಬಂದರೆ ರಿಸೀವ್ ಮಾಡ್ಕೊಳಕ್ಕೂ ಕೂಡ ಯಾರಿಲ್ಲದ ಪರಿಸ್ಥಿತಿ. ಇಂತಹ ಒಂದು ಅವ್ಯವಸ್ಥೆ ಧಾರವಾಡ ಜಿಲ್ಲೆಯಲ್ಲಿ ಇರುವಂಥದ್ದು. ಇಲ್ಲಿನ CEO ಅವರು ಭುವನೇಶ್ವರ್ ಕುಮಾರ್ ಅವರು ಖಡಕ್ ಆಫೀಸರ್ ಹೌದು, ಆದರೆ ಇಂತಹ ಅಧಿಕಾರಿಗಳ ಮೇಲೆ ಯಾಕೆ ನಿಗಾ ಇಟ್ಟಿಲ್ಲ, DC ಅವರು ಯಾಕೆ ನಿಗಾ ಇಟ್ಟಿಲ್ಲ, ಇಲ್ಲಿನ AC ಅವರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಈಗ ಜನರ ಪ್ರಶ್ನೆ ಆಗಿರುವಂಥದ್ದು.